ಬರ್ಬೇಕಂತ ನನಗೆ ಹೇಳಿತ್ತು. ನಾನು ವಿಚಾರ ಮಾಡಿದೆ, ವೀರಭದ್ರೇಶ್ವರ ದರ್ಶನ ಆಗ್ತದ, ಪಡ್ತಾಪುರ ಗ್ರಾಮೀಣ ಎಲ್ಲ ಹಿರಿಯರು, ತಾಯಂದಿರು, ಗೆಳೆಯರು, ಎಲ್ಲ ಪಾರ್ಟಿ ಮುಖಂಡರು ಹಾಗೂ ವೇದಿಕೆ ಮೇಲೆ ಆಸಕ್ತಿ ಆಗಿದಂಥ ನೇತೃತ್ವ ವಹಿಸಿದಂಥ ಬೆಲ್ದಾಳ ಶರಣಗಳಲ್ಲಿ ವಂದಿಸುತ್ತಾ, ಮಾತವರ ಶರಣಗಳಲ್ಲಿ ವಂದಿಸುತ್ತಾ, ಅನಿಲ್ ಕುಲಕರ್ಣಿ ಅವರೇ, ಜಗನ್ನಾಥ್ ಗೋಬು ಅವರೇ, ಬಾಲ್ಕಿಲಿ ಅವರೇ, ಖಗಡೆ ಅವರೇ, ಎಲ್ಲ ಸೇರಿದಂಥ ನಮ್ಮ ಬಂಡಾಳೆ ಅವರೇ, ಲೋಕೇಶ್ ಹೋಳ್ಕೆರೆ ಅವರೇ, ಎಲ್ಲರೂ ಮಾಜನ್ ಫ್ಯಾಮಿಲಿ, ಕುದುರೆ ಫ್ಯಾಮಿಲಿ, ನನಗೆ ಬಸೈ ಸ್ವಾಮಿ ಅವರಿಗೆ ಧಾರವಾಡ ಡಾಕ್ಟರ್ ಸಾಮರ್ಥ್ಯ ಕೊಟ್ಟು ನಾವೆಲ್ಲ ಸಣ್ಣವಾಗಿದ್ದೆವು. ಅವಾಗ ಯಾಕೆ ಅವಾಗನೇ ಬೇಕಂದ್ರೆ ಏನಿದ್ದಿಲ್ಲ, ಒಂದೇ ದಿನ ಕೊಟ್ಟಿದ್ದು ಧಾರವಾಡ ಡಾಕ್ಟರ್ ಸಾವರು. ಆದರೆ ದವಾಖಾನೆಗೆ ಯಾಕೆ ನೆನಪು ಬರ್ತೀವಿ ಅಂದ್ರೆ ಬಸೈ ಸ್ವಾಮಿಯವ್ರು ನೆನಪು ಬರ್ತೀವಿ ನಮಗೆ. ಇವತ್ತು ನಮಗೆ ಅವಾಗಿನ ನೋಡಕ್ಕೆ ಭಾಗ್ಯ ಸಿಕ್ತು. ನಾನು ಹೇಳೋ ಬಂದೆ, ಅವ್ರು ಮೊದಲು ಹೇಳಕ್ಕೆ ಅಡ್ಡೆ ಮಾತಾಡ್ಬೇಕಂತ ನಮಗೆ 2 ದಿನದಾಗ ಮಾತಾಡ್ಬೇಕು. ನಾವು ಮಾತಾಡಕ್ಕೆ ಬಂದಿಲ್ಲ. ನಾವು ಇವತ್ತು ಬಂದಿದ್ದೆವು ಒಂದು ರವಿ ಬೇಲುವೆ ಬಹಳಷ್ಟು ಒಂದು ವಿಷನ್ ಇಟ್ಕೊಂಡು, ಕಳಕಳಿ ಇಟ್ಕೊಂಡು ಇವತ್ತು ಸೋಷಿಯಲ್ ಸರ್ವಿಸ್ ಮಾಡಬೇಕಾದಾಗ ಎಷ್ಟೊಂದು ಮಂದಿ ಬೈಯೋರಿದ್ದಾರೆ, ಎಷ್ಟೊಂದು ಮಂದಿ ಸಪೋರ್ಟ್ ಮಾಡೋರಿದ್ದಾರೆ. ಆ ಪಾರ್ಟಿದವ್ರು ಬೈತಾರೆ, ಈ ಪಾರ್ಟಿದವ್ರು ಬೈತಾರೆ, ಆ ಜಾತಿದವ್ರು ಬೈತಾರೆ, ಆ ಬಿಸ್ನೆಸ್ದವ್ರು ಬೈತಾರೆ. ಅಂಥದ್ರೊಳಗೆ ಒಂದು ಸೋಷಿಯಲ್ ಕೆಲಸ ಮಾಡಬೇಕಾದಾಗ ಭಾಳ ಕಷ್ಟ ಇರ್ತದ. ಆದರೂ ಕೂಡ ಒಂದು SDMCದಾಗಲಿ, PKPSದಾಗಲಿ ಒಂದು ಸೋಷಿಯಲ್ ಕೆಲಸ ಮಾಡ್ಬೇಕಂತ ಹುಮ್ಮಸ್ಸದ. ಆ ಹುಮ್ಮಸ್ ಯಾವುದೇ ಪಾರ್ಟಿನಾಗ ಇರಲಿ, ಪಾರ್ಟಿಗಳು ಭಾಳ ಮಂದಿಗೆ ಇವತ್ತು ಅವಕಾಶ ಅದ. ಆದರೂ ನಮ್ಮ ಬಸವ ಕಲ್ಯಾಣದಾಗ ನಿಮಗೆಲ್ಲ ಗೊತ್ತಿರ್ಬೇಕು. ಈಗ ಅಮ್ಮವ್ರ ಭಾಷೆ ನೋಡೋದು, ಈಗ ಅದಕ್ಕೆ ನಾವು ಉತ್ತರ ಕೊಟ್ಟಿಲ್ಲ, ಮನೆಗೆ ಕೇಳಿ ಹೋಗ್ಬೇಕಂದ್ರೆ ನಾವು ಬಯಸ್ಕೊಂಡು ಹೋದಂಗಾಯ್ತು. ಅದಕ್ಕೆ ಉತ್ತರ ಕೊಡಲೇಬೇಕು. ಗಡ್ಡೆ ಹಾಕೋರು ಒಳ್ಳೆ ರೀತಿಯಿಂದ ಬಸವಣ್ಣ ಬಗೆದಾಗ ಹೇಳಿದ್ರು, ಹಳಿ ಇತಿಹಾಸ ಬಗೆದಾಗ ಹೇಳಿದ್ರು, ಬಸವ ಕಲ್ಯಾಣದಾಗ ಶೌಚಾಲಯ ಇಲ್ಲ ಅಂತ ಹೇಳಿದ್ರು. ನಮಗೆ ಬೈದರು, ನಾವು ಬಯಸ್ಕೊಂಡು ಎಲ್ಲ ಲೀಡರ್ಸ್ ಅಂತಾಗಲ್ಲ. ಎಲ್ಲರೂ ಮಾಡ್ದಾಗ ಬೇರೆಯವ್ರಿಗೂ ಬಯಸ್ಕೋಬೇಕು. ನಾವು ಪರಿಸ್ಥಿತಿನೇ ಹಿಂಗಿಲ್ಲ. ಆದ್ರೆ ನಾನು ಒಂದು ಹೇಳಿ ಎಲ್ಲ ಒಬ್ಬರಿಗೆ ಕೈ ಜೋಡಿಸೋದು ಮನವಿ ಮಾಡ್ತೀನಿ. ನೋಡ್ರಿ, ಪಾರ್ಟಿ ಜಾತಿ ದಯವಿಟ್ಟು ತರಬೇಡಿ. ಊರ ಅಭಿವೃದ್ಧಿ ಬಂತು, ನೀವೆಲ್ಲರೂ ಒಕ್ಕಟ್ಟಾಗಿ ಹೆಣ್ಮಕ್ಳಾಗ್ಲಿ, ಮುಖಂಡರಾಗ್ಲಿ, ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಪಡ್ತಾಗ ನೀವು ತಿಳ್ಕೊಳತ್ತಿರ್ಬೇಕು. ಕುಲಕರ್ಣಿ ಸರ್ सबके पास शक्ति रहता, लेकिन वो पीठ में शक्ति रहे सो मालूम नहीं होता. ನಿಮ್ಮಲ್ಲಿ ಯಾರಿಗೆ ಭೀ ಗೆಲ್ಸ್ಬೋದು, ನೀವು ಯಾರಿಗೆ ಭೀ ಕೆಡಕ್ಬೋದು. ಪಡ್ತಾಪುರದವ್ರು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, BSP ಆಗಲಿ, ನೀವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರಿ, ಡೆವಲಪ್ಮೆಂಟ್ ದುಡ್ಡು ಬರ್ತು. MP ಆಗಲಿ, MLA ಆಗಲಿ, ಮಂತ್ರಿ ಆಗಲಿ. ಯಾಕಂದಾಗ ಇದು ಒಂದು ನಿಮಗೆ ಲಕ್ಕಿ ಚಾನ್ಸ್ ಏನಂದಾಗ ನಾವು ಇಚ್ಛೆಗೆ ಹಂಚ್ಕೋದಾಗ ಬರ್ತ್ಡೇದಾಗ ಒಂದು ಸಮಾಜ ಭಾಗದಾಗ ಆಗಲಿ, ಒಂದು ಮಾಡಿದಾಗ ಏನು ಒಳ್ಳೆ ಕೆಲಸ ಮಾಡ್ತಾರೆ ಬರ್ತ್ಡೇದಾಗ ಒಂದು ಶೇರ್ ಮಾಡ್ಕೊಳಕ ಏನು ತಪ್ಪೇನ. ಯಾರೇ ಬರ್ತ್ಡೇ ಇರಲಿ, ಹಿರಿಯರ್ದಿರ್ಲಿ, ಯುವಕರಿಗಿರ್ಲಿ, ಒಬ್ಬರಿಗೊಬ್ಬರು ಬುದ್ಧಿ ಮಾತು ಹೇಳಿ ಸಪೋರ್ಟ್ ಮಾಡೋ ಸಲಕ್ಕೆ ಇದೊಂದು ಗೆಟ್ ಟುಗೆದರ್ ಒಂದು ಅವಕಾಶ ಸಿಗ್ತದ. ನೋಡ್ರಿ, ಹುಟ್ಟಿದೆವು, ಸಾಯೋದು ಶಾಶ್ವತ. ಯಾರು ಅರ್ಜೆಂಟ್ ಹೋಗ್ತಾರೆ, ಯಾರು ತಡ ಮಾಡಿ ಹೋಗ್ತಾರೆ. ಏನು ಒಳ್ಳೆ ಕಾರ್ಯ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ದು ಎಲ್ಲರಿಗೂ ಲೆಕ್ಕ ಇತ್ತು. ದಯವಿಟ್ಟು ಸೋಷಿಯಲ್ ತಾವು ಮುಂದ್ಬರ್ರಿ. ನಾನು ಒಂದೇ ಹೇಳ್ತೀನಿ, ಎಲ್ಲ ಪಾರ್ಟಿ ಲೀಡರ್ಸ್ಗಳಿಗೆ ಹೇಳಿದ, ನಮ್ಮ ಬಸವ ಕಲ್ಯಾಣದಾಗ ಲೀಡರ್ಗಳು ಕಮ್ಮಿ ಇಲ್ಲ. ಗ್ರಾಮ ಪಂಚಾಯತ್ ಲೆವೆಲ್, ವಾರ್ಡ್ ಲೆವೆಲ್, ಎಲ್ಲ ಪಾರ್ಟಿ ಲೆವೆಲ್ದಾಗ 1500 ಲೀಡರ್ ಇನ್ನ ಬೇಕು ನಮ್ಮ ಬಸವ ಕಲ್ಯಾಣದಾಗ. ಬಾಲ್ಕಿಲಿ ಸಾವ್ರೆ ಲೀಡರ್ಗಳು ಕಮ್ಮಿ ಇಲ್ಲ. ಇಲ್ಲಿ ಬಿಸ್ನೆಸ್ ಮಂದಿ ಮಕ್ಕಳಾಗ, ಬೇರೆ ಬೇರೆ ಕೆಲಸದಾಗ ಮಕ್ಕಳ ಮಂದಿರ, ಆದ್ರೆ ಲೀಡರ್ದಾಗ ಕಮ್ಮಿ ಆಗ. ನಾನು ಒಂದೇ ಅನಿಸಿಕೆ, ಬಸವ ಕಲ್ಯಾಣದಾಗ ಕಾನೂನು ಬಗ್ಗೆ ಅವೇರ್ನೆಸ್ ಆಗ್ಬೇಕು, ಸ್ಕೀಮ್ ಬಗ್ಗೆ ಅವೇರ್ನೆಸ್ ಆಗ್ಬೇಕು. ಮಹಿಳೆಯರಿಗೆ ಏನ್ ಸಿಗ್ತಾ ಇದೆ, ಅವ್ರಿಗೆ ಗೌರವ ಮಾಡಿದ್ದು, ಸೆಂಟ್ರಲ್ ಗೌರವ ಮಾಡಿದ್ದು, ಏನೇನು ಸ್ಕೀಮ್ಗಳಿದ್ದಾವ ಗೊತ್ತಾಗ್ಬೇಕು. ಒಂದ್ ಮಹಿಳೆ ನಮ್ಮ ತಾಯಿ ಎದ್ದು ನಿಂತು ಕೇಳಿದ್ರಂದ್ರ 100 ಮಂದಿನೂ ಕೂಡ ಆಫೀಸರ್ಸ್ ಇದ್ದಾಗ ಅವ್ರಿಗೆ ಉತ್ತರ ಕೊಡ್ಲೇಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಬಸವ ಕಲ್ಯಾಣ ಭಾಳ ಒಳ್ಳೆ ರೀತಿಯಿಂದ ಡೆವಲಪ್ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರೆ. ಲೇಕಿನ್ ಇವತ್ತು ಬಸವ ಕಲ್ಯಾಣದಾಗ ಒಣ ಅನುಭವ ಮಂಟಪ, ಒಣ ಬಸವಣ್ಣವ್ರ ವಚನ
ಅಷ್ಟೇ ಡೆವಲಪ್ ಅಲ್ಲ, ಎಂಟೆಕ್ ಬಸವ ಕಲ್ಯಾಣ ಡೆವಲಪ್ ಆಗಬೇಕು. ಎಂಟೆಕ್ ಆಜು ಬಾಜು ಪಂಚಾಯತಿ ಇದ್ದಂತ ಊರ್ ಪಟ್ಟಾಪುರ ಅದ, ಪಾಲ್ಗುಂದ ಅದ, ನಾರಾಯಣಪುರ ಅದ, ಸಸ್ತಾಪುರ ಅದ, ಇವೆಲ್ಲ ನಮ್ ಸಿಟಿ ಲಿಮಿಟ್ದಾಗ ಬರ್ಬೇಕು. ಬಸವ ಕಲ್ಯಾಣ ಸಿಟಿ ಲಿಮಿಟ್ದಾಗ ಬಂದ್ರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಡೆವಲಪ್ ವಾರ್ಡ್ಗಳು ಆಗ್ತಾವ, ಸಿಟಿ ಡೆವಲಪ್ ಆಗ್ತದ, ರಿಂಗ್ ರೋಡ್ ಬರ್ತಾವ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಬಂದರೂ ಕೂಡ 3,000 ಕೋಟಿ ರೂಪಾಯಿ ಕೊಡಲಿ ಅಂತ ನಾನು ಬೇಡಿದ್ದೆ. ಸುಮ್ಮನೆ ಅಲ್ಲ, ಈಗ ಅಂದ್ರು ಶೌಚಾಲಯ ಬಗ್ಗೆ ಈಗ ನಮ್ಮ ಬಸವ ಕಲ್ಯಾಣ ಅನುಭವ ಮಂಟಪ ನೋಡಸಲಿಕ್ಕೆ 10,000 ಜನ ಬಂದು ಅವ್ರಿಗೆ ಇರ್ಬೇಕಲ್ಲ ರೀ. ಎಲ್ಲಿ ನಿಂಬಲ್ ಜಾಗ ಅದನ್ನ, ಪಟ್ಟಪುರದಾಗ ಅದನ್ನ, ಕಲ್ಯಾಣದಾಗ ಅದನ್ನ, ಹೋಟೆಲ್ದಾಗ ಅದನ್ನ, ಭಾಳ ಅಂದ್ರೆ ಬಸವ ಕಲ್ಯಾಣದಾಗ ಎಲ್ಲ ರೂಮ್ ಕಲ್ತಾಗ 1,000 ರೂಮ್ ಆಗೋದು ಬಸವ ಕಲ್ಯಾಣದಾಗ. ಅದು ವಿಚಾರ ಇಟ್ಕೊಂಡು ನಾವು ಡೆವಲಪ್ ಮಾಡ್ಬೇಕಾಗ್ತದ. ಹೆಣ್ಮಕ್ಳು ಬಗದಾಗೂ ಕೂಡ ಶೌಚಾಲಯ ಬಗದಾಗ ಹೇಳಿದ್ರು ಹಾಕೊಂಡು ನಿಮ್ಗೆ ಗೊತ್ತಿರಲಿ, ನಾವು ಶೌಚಾಲಯ ಹೈಟೆಕ್ ಶೌಚಾಲಯ ಸಿಟಿದಾಗ ಕಾಯಿನ್ ಹಾಕಿ ನಾ ಮಾಡಿಸಿದ್ವಿ, ಎಲ್ಲ ಬಂದವರು. ನಾ ಯಾರ ಬಗ್ಗೆ ಆರೋಪ ಮಾಡಲ್ಲ. ದಯವಿಟ್ಟು ನೀವು ಬಿ ಇದು ನಮ್ಮ ಜವಾಬ್ದಾರಿ ಇದೆ. ನಾಳೆ ನೀವು ಎಲ್ಲರಿಗೂ ಒಂದು ಲೆಟರ್ ಬರೀ. ಯಾಕಂದ್ರೆ ನಮ್ಮ ಅಕ್ಕ ಇರ್ಲಿ, ನಮ್ಮ ತಂಗಿ ಇರ್ಲಿ, ಬಸವ ಕಲ್ಯಾಣದಾಗ ಏನೇನು ಬೇಕು ನಾವೆಲ್ಲರೂ ಕಲ್ತು ಕೇಳಾರಿ. ಇದು ಒಂದು ನಮ್ಮ ಮನಿ. ಬಸವ ಕಲ್ಯಾಣ ಅಂದ್ರೆ ಬೇರೆ ಅಂತ ತಿಳ್ಕೊಬೇಡ್ರಿ. ಆ ಪಾರ್ಟಿದವ್ರಾಗ ಈ ಪಾರ್ಟಿದವ್ರಾಗ ಹಾಗೆ ಎಲ್ಲ ಪಾರ್ಟಿ ಬಂದದಾಗ ಎಲ್ಲ ನೋಡಿದ್ರು. ಎಲ್ಲರಿಗೂ ಇವತ್ತಿನ ತಾರೀಕಿದಾಗ ನಮ್ದು ಸುರೇಶ್ ಬಂದಾಗ ಅವ್ರು ನಾವೆಲ್ಲ ಹಳೆಯವರು. ಆಲ್ಮೋಸ್ಟ್ ಅಲ್ಲಿ ಇವಾಗ ಪಾಲಿಟಿಕ್ಸ್ದಾಗ ಯಾಕಂದಾಗ ನಮಗೆ ಬಿಸ್ನೆಸ್ ಪಾಲಿಟಿಕ್ಸ್ ಹೋಗಿದ್ದೀವಿ ಸಗಂತ ಬಿಸ್ನೆಸ್ ಟ್ರೇಡಿಂಗ್ ಅದು ಯಾವುದೇ ಇರಲಿ, ಯಾರು ಮಾಡಿದಾಗ ಆ ಪಾರ್ಟಿ ಈ ಪಾರ್ಟಿ ಇರ್ಬಾರ್ದು. ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು, ಕ್ವಾಲಿಟಿ ಕೆಲಸ ಮಾಡ್ಬೇಕು, ಓಟ್ ಹಾಕಿದವ್ರ ಕೆಲಸ ಮಾಡ್ಬೇಕು, ಹಾಕಂದ್ರ ಕೆಲಸ ಮಾಡ್ಬೇಕು. ಅದ್ರ ಮಾತ್ರ ಅಭಿವೃದ್ಧಿ ಮಾಡಕ ಸಾಧ್ಯ ಅಂತ ನಾ ಅಕ್ಕೋಗಿ ಹೇಳಕ್ ಬಯಸ್ತೀನಿ. ನಮ್ ಕಾಂಟ್ರಾಕ್ಟಾಗ ಅಧ್ಯಕ್ಷ ಬಂದಾಗ ಎಲ್ಲರಿಗೂ ಇವತ್ತು ಬರ್ತ್ಡೇ ದಿನ ನೀವು ಏನ್ ಹಿಂದಿನ ಮಾಡಿರಿ, 1-2 ತಪ್ಪು ಬಿ ಮಾಡಿರ್ಬೇಕು, 10 ತಪ್ಪು ಬಿಡ್ಬೇಕು. 2 ತಪ್ಪಿಗೆ ಮತ್ತೆ 20 ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಒಳ್ಳೆ ವಿಚಾರ ಇದ್ದಾಗ ದೇವ್ರು ಬಿ ಸಾಥ್ ಕೊಡ್ತಾರ, ಜನರು ಸಾಥ್ ಕೊಡ್ತಾರೆ, ಸಮಾಜಕ್ಕೂ ಸಾಥ್ ಕೊಡ್ತಾರೆ. ಆ ರೀತಿ ದೇವರ ಆಶೀರ್ವಾದ ನಮ್ಗೆಲ್ಲ ಜನರು ಬಂದಾಗ ಅಂದ್ರೆ ನಾನು ತಳ ಮಾಡಲಪ್ಪ, ನಾನು ಹೊಟ್ಟಿದ್ದೆ ಇವತ್ತು ಬೆಂಗಳೂರಿಗೆ ಹೋಗೋದಿತ್ತು. ಯಾಕಂದ್ರೆ ಇವತ್ತು ಹೆಚ್ಚಿಗ ಅಲ್ಲಿ ಇಲ್ಲಿ ಫಂಕ್ಷನ್ಗಲ್ಲ, ನನ್ ಬೇರೆ ಬೇರೆ ಜವಾಬ್ದಾರಿ, ನನ್ನ ಕೆಲಸಗಳು, ಅದಕ್ಕೆ ನಾನು ಪಬ್ಲಿಕ್ದಾಗ ಹೆಚ್ಚಿಗಿಲ್ಲ. ಆದ್ರೂ ಅವ್ರು ಬರ್ಬೇಕಂತಕ್ಕೋಸ್ಕರ ನೀವು ತಪ್ಪು ಬೇಡಗಳು ನಾನು ಆಯ್ತು ಬರ್ತೀನಿ, ಮತ್ತಿಲ್ಲದ್ರೆ ತಪ್ಪು ಸಂದೇಶ ಹೋಗ್ತದೆ ಅಂತ ನಾನು ಬಂದಿನಿ. ನೀವು ಯಾವುದೇ ಪಾರ್ಟಿದಾಗ ಹೇಳಿ ನೀವು ವಿಚಾರ ಮಾಡಬೇಡ್ರಿ. ಆ ಪಾರ್ಟಿದಾಗ ಈ ಪಾರ್ಟಿದಾಗ ಎಲ್ಲರೂ ಬೆಳೀರಿ ಎಂಬುದು ನನ್ನ ಭಾವನೆ. ನಮ್ಮ ಏರಿಯಾ ಜನ ಬೆಳಿಬೇಕು. ನಮ್ಮ ಲೋಕೇಶ್ ಬಿ ಒಂದು ಸೋಷಿಯಲ್ ಆಕ್ಟಿವಿಸ್ಟ್ ಅಂತದ, ದುಡಿತಾನ. ನಂಗೆ ಖುಷಿ ಇಲ್ಲ, ಅಟ್ಲೀಸ್ಟ್ ಬರೀಲತ್ತಾಗ ಕೇಳತ್ತಾಗ. ಯಾಕಂದ್ರೆ ನಮ್ಮ ಬಸವ ಕಲ್ಯಾಣ ಬಗ್ಗೆ ಊರಿನ ಕಾಳಜಿ, ನಿಮ್ಮ ಮನೆ ಕಾಳಜಿ ನಿಮಗೆ ಇರ್ತದೆ, ಊರಿನ ಕಾಳಜಿ ಊರಾಗಿದ್ದಂತ ಎಲ್ಲರಿಗೂ ಇರ್ತದೆ ಅಂತ ಹೇಳಿ ಬಸವಣ್ಣ ಬರೆದಾಗ ವಚನಗಳು ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡಂತ ಗಡ್ಡೆ ತಾಯಿಯವರಿಗ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಭಕ್ತರಿಗ ಒಂದು ಮನವಿ ಮಾಡ್ತೀನಿ. ಗಡ್ಡೆ ಹೋಗಿ ನೀವೆಲ್ಲ ಇಷ್ಟು ಹೇಳಿದ್ರಿ, ನೀವು ಭಾಷಣ ಮಾಡಿದ್ರಿ, ಒಬ್ಬರಿಗೆ ಬಗೆಸ್ಕಂತ ಬಗೆದ್ರೆ ಮಾತಾಡೋದು. ಬಸವ ಕಲ್ಯಾಣದ ಇವತ್ತು ಎಸ್ಕೊಂಡೋಗಿ ಬಂದಿದ್ರಿ, ಒಬ್ಬರಿಗೆ ಬಗೆಸ್ಕಂತ ಬಗೆದ್ರೆ ಮಾತಾಡೋದು. ಎಲ್ಲ ಹೇಳ್ತೀವಿ, ಭಾಷಣ ಮಾಡ್ತೀವಿ. ನಮ್ಮ ಆಕಾಶ ಕನ್ನಡ ಭಾಷಣ ಹೊಡಿತಾನ, ಅಲ್ಲಿ ಹೋಗಿ ಫಂಕ್ಷನ್ ಮಾಡ್ತಾನ. ಆ ಮಾತೆ ಮಾದೇವ್ರ ಮೇಲೆ ಹೋಗಿ ಅವ ದತ್ತೂರ್ ಆಗೋಬ ಭಾಷಣ ಹೊಡಿತಾನ. ಹಾಗೆ ಈ ಬಂದಿರೋರು ಇದ್ರಿ ಛತ್ತೀಸ್ಗಢಕ್ಕೂ ಎಕಡೋದು ನಡಿ ಕೂಡ ಹೊಸ ಮಂದಿ ಅವೆಲ್ಲರೂ ಕೇಳಿ ಲಿಂಗಾಯತರು ಬಸವಣ್ಣನ ಅಭಿಮಾನಿ ಕೆಲಸ ಅಲ್ಲ, ಅಪ್ಪನ ಮನಿ ಕೆಲಸ ಅಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಶ್ರಾವಣದಾಗ ಕೇಳಿ ನಾವು ಆ ಪಾರ್ಟಿ ಈ ಪಾರ್ಟಿ ವಿಚಾರ ಅಲ್ಲ. 37 ಕೋಟಿ ರೂಪಾಯಿ ನಮ್ಮ ಸಮಾಜದಾಗ ಒಳ್ಳೆ ರೀತಿಯಿಂದ ಪುರಸ್ಕಟ್ಟಿಗೆ ಬಂದಿದ್ದು ಡೆವಲಪ್ಮೆಂಟ್ ಎಲ್ಲೋಯ್ತು. ಅದ್ರ ಬಗ್ಗೆ ಯಾರು ಮಾತಾಡೋದು, ಎಲ್ಲಗ ನಾವು ಮಾತಾಡಿದ್ರು ಹೋಗಿ ಕೇಳ್ತಾರಂತ. ದಯವಿಟ್ಟು ಎಲ್ಲರೂ ತೆಗೀರಿ. ಒಂದು ದಿನ ಆ ಸಣ್ಣದ ಪಾರ್ಟಿಗಳು ಏನ್ ಸಿಜೆಪಿನ ಕೆಜೆಪಿರು देखो वो लोग लड़के उतना हाथ निकाले. अब इतना हमारा समाज में पहले नहीं लिंगायत ಯಾರು ಕೇಳೋದು, ನೆನಪಿಕೊಂಡು ಎಲ್ಲರೂ ಇವತ್ತಿದ್ರು ನಿಮಗೆ ಯಾರು ಕೇಳೋದು. ನಾವು ಪಕ್ಕದಿಂದ ಎಲ್ಲರೂ ಕೇಳ್ತಾರೆ. ಆ ಶಕ್ತಿ ಯಾರು ಬಸವಣ್ಣ ಫಾಲೋವರ್ಗಳು ಎಲ್ಲರೂ ಬಲ್ಲದ. ನೀವು ಒಕ್ಕಟ್ಟಿರ್ಬೇಕು. ದಯವಿಟ್ಟು ಹಳ್ಳಿದಾಗ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಾಲೆಜ್ ಒಬ್ಬರಿಗೊಬ್ಬರು ಶೇರ್ ಮಾಡಿ. MLA ಬಲ್ಲಿ ಕೆಲಸ ಆಗ್ಬೇಕು, ಅವ್ರಿಗೂ ತಗೋರಿ. MP ಬಲ್ಲಿ ಆಗ್ಬೇಕು, ತಗೋರಿ.
ಮಿನಿಸ್ಟರ್ ಬಂದು ಏನಾಗ್ಬೇಕು ತಗೊಳ್ರಿ, ಮೂಳೆ MLC ಎಲ್ಲರೂ ಬಂದು ತಗೊಂಡು ಊರಿಗೆ ಒಂದು ಐಡೆಂಟಿಟಿ ದಯವಿಟ್ಟು ಮಾಡಿ. ಈ ಬೇಲೂರಿಯವರು ಕೂಡ ಬಹಳ ಆಕ್ಟಿವ್ ನಮ್ಮ ಮುಳ್ಳೆ ಎಲ್ಲ ಬಸಗಾಲ ಮುಳ್ಳೆ ಕಾಂಗ್ರೆಸ್ ಅವರು ಕೂಡ ಎಲ್ಲ ಸೋಷಿಯಲ್ ಲೈಫ್ದಾಗ ಮುಂದೆ ಬರಲಿ, ಎಲ್ಲರೂ ಮುಂದೆ ಬರ್ತಕ್ಕಂಥದ್ರಿಂದಾಗ ಎಲ್ಲರೂ ಕಲ್ತಿ. ನೀವು ತಿಳಿದಿರ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಸೋತಾಗ ಗೆದ್ದಾಗ ನಾ ಇದ್ದಿದ್ದು ನ್ಯಾಯವಾಗಿ ಮಾತಾಡೋದು ಮನುಷ್ಯ. ನನಗೆ ಗೆದ್ದವ್ರಿಗೆ ಬರಕ್ ಬರಲ್ಲ, ಸೋತವ್ರಿಗೆ ಬರಕ್ ಬರಲ್ಲ, ಮುಂದೆ ಗೆದ್ದವ್ರಿಗೆ ಬರಕ್ ಬರಲ್ಲ, ನನಗೆ ಎದ್ರಿಗೆ ಬರಕ್ ಬಂದಿಲ್ಲ ಬರಲ್ಲ. ನಾನು ಒಂದೇ ಅಂತೀನಿ, ನ್ಯಾಯವಾಗಿ ನಮ್ಮ ಊರಾಗ ಸಮಾನತೆ. ರೈತರ ಬಗ್ಗೆ ಒಂದು ಮಾತು ಹೇಳ್ಬೋದು, ಬಸವ ಕಲ್ಯಾಣ ಏನೇ ಇದ್ರು ಕೂಡ ಪಡ್ತಾಪುರ್ ಅವಾಜ್ ರೈತರಿಗೆ ಸಲಕ್. ಯಾವಾಗ ನಮ್ಮ ಬಸವ ಕಲ್ಯಾಣ ಯಾಕೆ ಇರ್ತಾರೆ ಅಂದ್ರೆ ಪಡ್ತಾಪುರ್ ಗ್ರಾಮದ ಹೀಗಾಗಿ ರೈತರಿಗೆ ಸಲಕ್ ಅವಾಜ್ ಇರ್ತಾರೆ ಅಂತ ಹೇಳಿ, ಇದು ಒಂದು ಬರ್ತ್ಡೇ ನಿಮಿತ್ತ ಎಲ್ಲ ಸೇರಿ ಒಬ್ಬರಿಗೊಬ್ರು ಬಿಚ್ಚಾಗ ಹಂಚ್ಕೊಳಕ್. ನಮ್ದು ತಪ್ಪಾಯ್ತು ನಮಗೂ ಹೇಳಿ, ಅವ್ರು ತಪ್ಪಾಯ್ತು ಅವ್ರಿಗೆ ಹೇಳಿ, ಎಲ್ಲರೂ ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಅಭಿವೃದ್ಧಿ ಮತ್ತ ಒಂದೇ ಸಲ ಈ ಭೂಮಿ ಮೇಲೆ ಹುಡ್ತೇವು, ಸಂತೋಷದಿಂದ ಬಾಳ್ಬೇಕು, ಖುಷಿ ಒಬ್ಬರಿಗೊಬ್ರು ಹಂಚ್ಕೋಬೇಕು ಅಂತ ನಾನು ಇವತ್ತ ದೇವರ ಪ್ರಾರ್ಥನೆ ಮಾಡಿ ಗುರುಜಿಗಳ ನಮ್ಮದು ಬೆಲ್ಲಾರಿ ಸೈನಿಕ ಬಲ್ಲಿ ಕೂಡ ಅಪ್ಪಡೆ ನಾವು ನೀರು ಕೊಡ್ಬೇಕಂತ ಕಡೆಗೆ ಹೋಗಿ ಎಲ್ಲಿ ನಮ್ದು ಅನ್ಕೋಬಿಟ್ಟ ನಮ್ದು ಪರಸ್ಕಟ್ಟಾಗ ಒಂದಿನ ಉಪವಾಸ ಸತ್ಯಾಗ ನಾವೇ ಮಾಡ್ಬೇಕಂತ ಇವ್ರು ಬೇಗ ಬಸವಣ್ಣ ಅಂತಲ್ಲಿ ಕಾವಿ ಬಟ್ಟಿ ಅಪ್ಪಡೆ ಗೊತ್ತಿರೋ ಮಜಾ ಮಾಡತ್ತಾಗ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ನಿಂದ ಮಾಡೋದಿಲ್ಲ, ನನಗೆ ಎಲ್ಲೋ ಒಂದ್ ಕಡೆ ದುಃಖ ಅದ ಅಂತ ಹೇಳಿ ಬಸವಣ್ಣ ಕಡೆದಾಗ ನಾನು ನಿಮ್ ಜೊತೆಲಿ ಕೈ ತೋರಿಸ್ತೀನಿ ಅಂತ ಹೇಳಿ ಇವರಿಗೂ ರವಿ ಬೇಲೂರಿಗೆ ಒಳ್ಳೆ ರೀತಿಯಲ್ಲಿ ದೇವರ ಐಶ್ವರ್ಯ ಕೊಡ್ಲಿ, ಅಧಿಕಾರ ಕೊಡ್ಲಿ ಅಂತ ಹೇಳಿ ನನ್ನ ಮಾತಿಗೆ ಕೊಡ್ತೀನಿ. ಜೈ ಜೈ ಕರ್ನಾಟಕ, ಗೋ ಬಸವ.